ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೊಂದು ಚೌಳಿಕಾಯಿ ಪಲ್ಯ ಮಾಡೋದನ್ನು ನೋಡೋಣ. ಇವು ಫ್ರೆಶ್ ಇದ್ದಾಗಲೇ ಮಾಡಿದರೆ ಹುರ್ಕೊಂಡು ಮಾಡಿದರೆ ಚೆನ್ನಾಗಿರ್ತೈತಿ. ಇವು ಫ್ರೆಶ್ ಇಲ್ಲ ಒಂಚೂರು ಬಾಡ್ದಂಗೆ ಆಗಿರ್ತಾವಂದರೆ ಅವಾಗ ನೀವು ಬೇಯಿಸ್ಬಿಟ್ಟು ಮಾಡ್ಕೋಬಹುದು. ಇವಾಗ ಫ್ರೆಶ್ ಆಗಿ ತಂದಿದ್ದೆ ನಾನು, ಇವಾಗಿನ ತಂದು ಮಾಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಇದನ್ನ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಸ್ವಲ್ಪ ಕೆಂಪು ನೋಡಿ, ಈ ಥರ ಆದರೆ ಸಾಕು. ಈ ಥರ ಆದರೆ ಸಾಕು. ಇವಾಗ ಸ್ವಲ್ಪ ಮುಚ್ಚಿಟ್ಬಿಡೋಣ ಇದನ್ನು. ಈಗ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. ಹೆಚ್ಚಿಟ್ಟಿರುವಂಥ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಆಮೇಲೆ ಸ್ವಲ್ಪ ಶೇಂಗಾ, ಸ್ವಲ್ಪ ಗುರಪುಡಿ ಯಾವಾಗಲೂ ರೆಡಿ ಇರ್ತೈತಿ ಮನೆಯಲ್ಲಿ. ಇವತ್ತು ಇರಲಿಲ್ಲ, ಸ್ವಲ್ಪ ಹುರ್ಕೊಂಡಿದ್ದೀನಿ. ಹಾಗೆ ಉಪ್ಪು, ಹಸಿಮೆಣ್ಸಿಕಾಯಿನ ಮಿಕ್ಸಿ ಮಾಡ್ಕೊಳ್ಳೋಣ. ಹಸಿಮೆಣ್ಸಿಕಾಯಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ. ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಿಬಿಡಿ. 90% ಜನ ಹಾಗೆ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಉತ್ತರ ಕರ್ನಾಟಕದ ಇನ್ನೂ ಬೇರೆ ಅಡುಗೆ ಬೇಕಾದರೆ ಆಮೇಲೆ ನಾನು ಮಾಡಿ ತೋರಿಸ್ತೀನಿ. ಮೊದಲು ಈ ಮೆಣಸಿಕಾಯಿನ ಮಿಕ್ಸಿ ಮಾಡ್ಕೊಂಡಿರ್ತೀನಿ, ಕೊಬ್ಬರಿ ಎಲ್ಲ ಹಾಕ್ಕೊಂಡು. ಕೊಬ್ಬರಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡಿರ್ತೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಇದಾದಮೇಲೆ, ಅದು ಸಣ್ಣ ಆದಮೇಲೆ ಶೇಂಗಾನ ಸ್ವಲ್ಪ ತರಿಯಾಗಿ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಕೊಂಡಿದ್ದೆ, ಜೀರಿಗೆ, ಸಾಸಿವೆ, ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿ ಮುಚ್ಚಿಬಿಡೋಣ. ನಾನಂತೂ ಪ್ರತಿ ಸತಿ ಹೇಳ್ತೀನಿ ಮುಚ್ಚೋದಂತೂ. ಅದು ಸ್ವಲ್ಪ ಎಣ್ಣೆಯಲ್ಲಿ ಇದು ಆದ ತಕ್ಷಣ ಕಲರ್ ಬಿಟ್ಕೋಬೇಕದು. ಆವಾಗ ಟೊಮೆಟೊ ಹಾಕ್ಕೊಳ್ಳೋಣ. ತುಂಬ ಈಸಿ, ತುಂಬ ಟೇಸ್ಟಿ. ಎಷ್ಟು ಈಸಿಯಾಗಿ ಮಾಡ್ತೀವಿ ಅಷ್ಟು ರುಚಿಯಾಗಿರುತ್ತೆ. ನಿನ್ನೆ ಒಂದಂಗೆ ಸಿಂಪಲ್ಲಾಗಿ ಮಡಿಕೆ ಕಾಳು ಸಾಂಬಾರು ಮಾಡಿದ್ದೆ. ಮಸಾಲೆ ಪುಡಿ ಸಮ ಹಾಕಿರಲಿಲ್ಲ, ಹಾಗೆ ಮಾಡಿದ್ದೆ. ಅಷ್ಟು ರುಚಿಯಾಗಿತ್ತು. ಮಾಡೋದ್ರಲ್ಲಿ ಪ್ರೀತಿಯಿಂದ ಮಾಡಿದರೆ ಎಲ್ಲ ಅಡುಗೆನೂ ರುಚಿಯಾಗುತ್ತೆ. ಎಲ್ಲರೂ ಹಾಗೆ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಇವ್ರೇನು ಸ್ಪೆಷಲ್ ಹೇಳೋದು ಅಂದ್ಕೋಬೇಡಿ. ನಾನು ಹೊಸದು ಡೋರ್ ಓಪನ್ ಆಗೋದು ಕಾರ್ ತಗೊಂಡಿದ್ದೀನಿ. ನಂದೀಶ ಮತ್ತೊಂದು ಪ್ರೈಸ್ ತೊಗೊಂಬಂದಿದ್ದಾನೆ. ಅದನ್ನೇ ಹೇಳ್ದೆ ಇವಾಗ. ಅವನೇನೋ ಡೋರ್ ಓಪನ್ ಆಗುವಂಥದ್ದು ಒಂದು ಹೊಸ ಕಾರ್ ತಂದಿದ್ದಾನಂತೆ. ಆಮೇಲೆ ಡಿಕ್ಕಿನೂ ಓಪನ್ ಆಗುತ್ತೆ. ಡಿಕ್ಕಿನೂ ಓಪನ್ ಆಗುತ್ತೆ ನೋಡಿ. ಇವಾಗ ಅದು ಟೊಮೆಟೊನು ಅದರಲ್ಲಿ ಬೆಂದ ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇದು ಮಿಕ್ಸಿ ಮಾಡಿದ್ದನ್ನು ಹಾಕ್ಕೊಂಬಿಡೋಣ ಇದಕ್ಕೆ. ಚಟ್ನಿ ಥರ ಕಾಣಿಸ್ತಾ ಇತ್ತದು. ಅದು ಮಿಕ್ಸಿ ಎಲ್ಲ ತೊಳ್ಕೊಂಡು ಹಾಕ್ಕೊಂಬಿಡೋಣ ಅದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ. ಗ್ರೀನು, ರೆಡ್ಡು, ತುಂಬ ರುಚಿಯಾಗಿರುತ್ತೆ ಇದು. ರೊಟ್ಟಿಗೆ, ಪಲ್ಯ, ರೊಟ್ಟಿಗೆ ಆಮೇಲೆ ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬೋದು ನೀವು. ಸ್ವಲ್ಪ ಅನ್ನ, ಈ ಪಲ್ಯ, ಮೊಸರು ಹಾಕ್ಕೊಂಡು ತಿಂದರೂ ಚೆನ್ನಾಗಿರ್ತೈತೆ. ತುಪ್ಪ, ಅನ್ನ, ಈ ಪಲ್ಯನೂ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ನಾವೆಲ್ಲ ಮತ್ತು ರೊಟ್ಟಿಗೆ ತಿನ್ನೋದು ಜಾಸ್ತಿ ಅಲ್ವ, ನಾವು ರೊಟ್ಟಿಗೆ ಅಂತಲೇ ಹೇಳೋದು ಇದನ್ನು. ಕೆಲವರು ಚಪಾತಿಗೆಲ್ಲ ಮಾಡ್ಕೊಂಡು ತಿಂತಾರಂತೆ. ರುಚಿಯಾಗಿರುತ್ತೆ ತುಂಬ. ಇನ್ನು ಊರ ಕಡೆ ಎಲ್ಲ ಜವಾರಿದು ಸಿಗುತ್ತೆ. ಇಲ್ಲೆಲ್ಲ ಸ್ವಲ್ಪ ಹೈಬ್ರಿಡ್ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಇರೋದನ್ನೇ ತಿನ್ನಬೇಕಷ್ಟೆ. ನೋಡಿ ಪಲ್ಯ ರೆಡಿಯಾಗಿದೆ. ಇವಾಗ ಮಿಕ್ಸಿ ಮಾಡ್ಕೊಂಡು ಅದನ್ನು ಪುಡಿ ಮಾಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ ಇವಾಗ. ಒಂದು ಸತಿ ಈ ಥರ ಮಾಡಿ ನೋಡಿ, ಗೊತ್ತಾಗುತ್ತೆ ಎಷ್ಟು ರುಚಿಯಾಗಿದೆ ಅಂತ. ಮಾಡಿ ನೋಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ. ಆಮೇಲೆ ನೋಡಿ, ಬಿಸಿ ಬಿಸಿ ರೊಟ್ಟಿ ರೆಡಿ ಇದೆ. ಮೂಲಂಗಿ ಸೊಪ್ಪು ಪಲ್ಯ ತುಂಬ ರುಚಿಯಾಗಿರುತ್ತೆ. ಮಾಡ್ಕೊಂಡು ತಿನ್ನಿ. ಟೇಸ್ಟ್ ಹೆಂಗಿತ್ತಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.